ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ವ್ಲಾಗ್ಸ್. ಸೊ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ಸ್ಪೆಷಲ್ ಅಂತಂದರೆ ನನ್ನ ಜಿಯಾನ್ದು ಬರ್ಡೇ ಇವತ್ತು. ಸೊ ಅದಕ್ಕೆ ನಾವಿವಾಗ ಟೆಂಪಲ್ಗೆಲ್ಲ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಇವಾಗ ಸಿಟಿ ಕಡೆ ಬಂದಿದ್ದೀವಿ. ಸೊ ಆಟ ಆಡ್ಬೇಡ ನೀನು, ಸುಮ್ಮನೆ ಕೂರು, ಅಲ್ಲಾಡ್ತದೆ. ಸೊ ಗೈಸ್, ಆ್ಯಕ್ಚುಲಿ ನಾವಿಲ್ಲಿ ಏನೇನೋ ಐಟಮ್ಸ್ ತೊಗೊಬೇಕಿತ್ತು, ವೆಯ್ಟ್ ಮಾಡ್ತಾ ಇದ್ವಿ. ನೋಡಿ, ಇವನು ಕುರ್ಕುರೆ ತಿಂತಾ ಇದ್ದಾನೆ. ಹಾಯ್ ಗೈಸ್, ಬೇಕಾ ನಿಮಗೆ? ಸೊ ಈಗ ಇದೆಲ್ಲ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗಬೇಕು. ಆಮೇಲೆ ನೆಕ್ಸ್ಟ್ ಮನೆಗೆ ಹೋಗೋದು. ಸಂಜೆ ಚಿಕ್ಕದಾಗಿ ಗ್ರ್ಯಾಂಡಾಗಿಲ್ಲ ಏನು ಮಾಡ್ತಾ ಇಲ್ಲ, ಸುಮ್ಮನೆ ಹಂಗೆ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಅಷ್ಟೇ. ವಿ ಮಿಸ್ ಆರ್ ಗ್ರ್ಯಾಂಡ್ ಪಾ. ನಮ್ಮ ತಾತ ತುಂಬ ನೆನಪಾಗ್ತಾರೆ. ಆ್ಯಕ್ಚುಲಿ ನಮ್ಮ ತಾತಕ್ಕೆ ಜಿಯಾನ್ ಅಂದರೆ ತುಂಬ ಇಷ್ಟ. ಸೊ ಏನೂ ಗ್ರ್ಯಾಂಡ್ ಸೆಲೆಬ್ರೇಷನ್ಸ್ ಬೇಡ ಅಂತ ಅಂದ್ಕೊಂಡ್ವಿ. ನೋಡಿ ಗೈಸ್, ನಾನು ಜಸ್ಟ್ ಬಿಸಿಲಿಗೆ ಹೋಗಿ ಬಂದಿದ್ದೆ ಅಷ್ಟೇ, ಫುಲ್ ಟ್ಯಾನ್ ಆಗಿಬಿಟ್ಟೆ. ಇವಾಗ ಸಖತ್ ಬಿಸಿಲಿದೆ. ಇವಾಗ ಮಳೆ ಮೋಡನೂ ಇದೆ, ಬಿಸಿಲು ಇದೆ. ಓಕೆ, ಬನ್ನಿ ಟೆಂಪಲ್ ಹೋಗುವ. ನೋಡಿ ಗೈಸ್, ಇಲ್ಲಿ ಜಿಯಾಗೆ ಕೇಕ್ ಎಲ್ಲ ತೊಗೊಂಡಿದ್ದೀವಿ. ನೋಡಿ, ಹೊಸ ಪಿಕಪ್ಪಲ್ಲಿ ಬಂದಿದ್ದು ನಾವು ಇವತ್ತು. ಆ್ಯಕ್ಚುಲಿ 12:30 ಪೂಜೆ ಇರೋದು. ಸೊ ಹಾಗಾಗಿ ನಾವಿನ್ನ ಹೋಗಿಲ್ಲ ಟೆಂಪಲ್ಗೆ. 12:30ಗೆ ಹೋಗೋಣ ಅಂತ ಹೇಳಿ ಫುಲ್ ಐಟಮ್ಸ್ ಫುಲ್ ಆಗೋಗ್ಬಿಟ್ಟಿದೆ. ಅಲ್ಲೇ ಮನೆ ಹತ್ರನೇ ಆ್ಯಕ್ಚುಲಿ ಚಾಮುಂಡೇಶ್ವರಿ ಟೆಂಪಲ್ ಇದೆ ಒಂದು. ಸೊ ಹಾಗಾಗಿ ಅಲ್ಲೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಹೀಗೆ ಹೋಗೋದು ಟೆಂಪಲ್, ಇಲ್ಲಿ ಮಧ್ಯ ಇರೋದು, ತೋಟದ ಮಧ್ಯ. ಅಲ್ಲಿ ನೋಡಿ ಸೀಟ್ ಕಾಣ್ತಿದೆಯಲ್ಲ, ಅಲ್ಲೇ. ಇಲ್ಲೆಲ್ಲ ಆ್ಯಕ್ಚುಲಿ ನಾಟಿ ಅಂದರೆ ಭತ್ತ ಬಿತ್ತನೆ ಮಾಡ್ತಾಯಿದ್ರು. ಸೊ ನೋಡಿ, ಇದೇ ಟೆಂಪಲ್ ಇಲ್ಲಿರೋದು, ಗದ್ದೆ ಮಧ್ಯ. ಬೇಗ ಚೇಂಜು ಚಾಮುಂಡೇಶ್ವರಿ ಟೆಂಪಲ್ ಚೆನ್ನಾಗಿದೆ ನೋಡಿ. ಗೈಸ್, ಸೊ ಟೆಂಪಲ್ ಎಲ್ಲ ಹೋಗಿ ಮನೆಗೆ ಬಂದ್ವಿ. ಇವಾಗ ಒಂದು ಚಿಕ್ಕದಾಗಿ ಕೇಕ್ ಎಲ್ಲ ಕಟ್ ಮಾಡೋಣ ಅಂದ್ಕೊಂಡ್ವಿ. ಹಾಗೆ ನಮ್ಮ ತಾತ ಗೋರಿ ಹತ್ರ ಬಂದ್ವಿ ಪೂಜೆ ಎಲ್ಲ ಮಾಡೋಣ ಅಂತ. ಇವ್ ನೋಡಿ ಔಟ್ಫಿಟ್ ಚೇಂಜ್ ಮಾಡಿದ್ದಾನೆ. ಹಾಯ್ ಹೇಳು ಜಿ. ಹಾಯ್. ನೋಡಿ ಏನು ಸ್ಟೈಲ್. ಓಕೆ ಗೈಸ್, ಹಂಗೆ ಪೂಜೆ ಎಲ್ಲ ಆಯಿತು. ಇವಾಗ ಪೂಜೆ ಎಲ್ಲ ಮಾಡಿದ್ವಿ. ಇವಾಗ ಹೋಗಿ ಒಂದು ಕೇಕ್ ಕಟ್ ಮಾಡಬೇಕು. ಸೊ ಗೈಸ್ ನೋಡಿ, ಸಿಂಪಲಾಗಿ ನಾನೇ ಈ ಥರ ಮಾಡಿದ್ದೀನಿ. ಬಿಕಾಸ್ ನಾನು ಏನು ಗ್ರ್ಯಾಂಡಾಗಿಲ್ಲ, ಏನು ಸೆಲೆಬ್ರೇಟ್ ಮಾಡ್ತಿರ್ವಲ್ಲ. ಸೊ ಹಾಗಾಗಿ ಅವಳಿಗೆ ಸುಮ್ಮನೆ ಖುಷಿ ಆಗಲಿ ಅಂತ ಹೇಳಿಬಿಟ್ಟು ಹೀಗೆ ಇನ್ನು ಕೇಕ್ ಕಟ್ ಮಾಡಬೇಕು ಅಷ್ಟೇ. ಆ್ಯಂಡ್ ಯಾರೂ ಕೂಡ ಇಲ್ಲ, ನಾವೇ ಅಷ್ಟೇ. ಆ್ಯಂಡ್ ಅಡುಗೆ ಆಗ್ತಾ ಇದೆ. ರೈಸ್ ಕಬಾಬ್ ಆಗ್ತಾ ಇದೆ ಇಲ್ಲಿ ನೋಡಿ. ಸೊ ಹಾಗೆ, ಸೊ ನಾವೇ ಹಾಗಾಗಿ ಸಿಂಪಲ್ ಆಗಿ ಮಾಡ್ತಿದ್ದೀವಿ. ಉಲ್ಟಾ ಅಂದ್ರೆ ಆ ಕಡೆ ನಿಂತ್ಕೊಂಡು ಕಟ್ ಮಾಡೋ ತರ ಅಂತ ಇಟ್ಟಿದೆ. ಆ ಕಡೆ ಕಟ್ ಮಾಡೋದು ಪರವಾಗಿಲ್ಲ, ನೀವು ಮಾಡುವ ಅಷ್ಟೇ. ಅಲ್ಲಿ ಕೂತ್ಕೋ. ಅದನ್ನು ತೆಗಿಬೇಕು. Happy birthday to you. Happy birthday to you. Happy birthday to Jian. Happy birthday to you. ಏನ್ ಕೊಡುವ ಇಲ್ಲಪ್ಪ ಇಟ್ಕೊಳ ಬಾಪಾ. ಖುಷಿ ಕೊಡಿ ಕೊಡಿ. ಪಾಪ ಅಪ್ಪ ಅವನ್ ಕೊಡಿ. ಅಮ್ಮನೇ ಸ್ವಲ್ಪ ಓಕೆ, ಬರ್ಡೇ ಎಲ್ಲ ಈಗ ಮುಗೀತು. ಈ ವರ್ಷದ ಆಯ್ತು.
ನೋಡಿ ನಾನ್ ಕೊಟ್ಟಿರೋ ಗಿಫ್ಟ್ ಇದು ಬೈಕು. ಸೊ ಗೈಸ್ ಈಗ ಊಟ ಎಲ್ಲ ಮಾಡಿ ಆಚೆ ಕೂತಿದ್ದೀನಿ. ಚೆನ್ನಾಗಿತ್ತು, ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಟ್ ಮಾಡಿ ಊಟ ಎಲ್ಲ ಮಾಡಿ ನನಗೆ ಸುಮ್ಮನೆ ಆಚೆ ಕೂತಿದ್ದೆ ನೋಡಿ. ಫುಲ್ ಕತ್ಲೆ ಆ್ಯಂಡ್ ಇಲ್ಲಿ ಮಳೆ ಬಂತು ಆವಾಗಲೇ. ಇವಾಗ ಮಳೆ ಹೋಯಿತು, ಜಾಸ್ತಿ ಮಳೆನೇ ಬರ್ತಾ ಇಲ್ಲ ಈ ಕಡೆ. ಆ್ಯಕ್ಚುಲಿ ಇವಾಗ ಮಳೆಗಾಲ, ತುಂಬ ಮಳೆ ಬರಬೇಕು, ಬಟ್ ಮಳೆನೇ ಬರ್ತಾ ಇಲ್ಲ ಗೈಸ್. ನನ್ನ ವ್ಲಾಗ್ನ, ಇದು ಒಂದು ಚಿಕ್ಕ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಇದೊಂದು ಶಾರ್ಟ್ ವ್ಲಾಗ್ ಆಗಿತ್ತು, ಒಂದು ಬರ್ಡೇ ಅಂತ ಹೇಳಿ ವಿಡಿಯೋ ಮಾಡೋಣ ಅಂದ್ಕೊಂಡು ಚಿಕ್ಕದಾಗಿ ಮಾಡಿದ್ದಷ್ಟೇ. ರೆಸಿಪಿ ಎಲ್ಲ ತೋರ್ಸೋಕ್ಕಾಗಿಲ್ಲ ಬಿಕಾಸ್ ಸ್ವಲ್ಪ ಫುಲ್ ಬ್ಯುಸಿ ಆಗಿದ್ವಿ. ಆ್ಯಂಡ್ ಒಂದು ಬರ್ಡೇ ಕೂಡ ಮುಗೀತು ಈಗ ಅಲ್ಲ ಜಿ 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 ಸೇ ಟಾಟಾ ಬಾಯ್. ಓಕೆ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವೇಟಿಂಗ್. ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೆಲ್ಲ ಮರಿಬೇಡಿ ಅಂತ ಹೇಳ್ತಾ ಟಾಟಾ ಬಾಯ್.